ಅಧ್ಯಕ್ಷರಿಗೆ, ಹಿರಿಯ ಮುಖಂಡರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೆಂಗೆ ನಡೀತಿತ್ತು ಮುಂದೆ ಹಂಗೆ ನಡ್ಕೊಂಡು ಹೋಯ್ತು. ನಾವು ಪಂಚಾಯತಿನ ಮುಂದುವರಿಸ್ತೀವಿ. ನೀರಿನ ಕೊರತೆ, ಚರಂಡಿ ಕೊರತೆ, ರೋಡಿನ ವ್ಯವಸ್ಥೆ ಎಲ್ಲನೂ ಮಾಡ್ತೀವಿ. ಸರಿ. ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ 25 ಸದಸ್ಯರ ಬೆಂಬಲವಿದ್ದು ನಮ್ಮ ಅಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದ ನರೇಂದ್ರಸ್ವಾಮಿಯವರ ಬೆಂಬಲಿತ ಅಭ್ಯರ್ಥಿಯಾದಂಥ ಶ್ರೀಮತಿ ಹೇಮಾವತಿಯವರನ್ನ ಸ್ಪರ್ಧಿಸಿದರು. ಆದರೆ ಅವರು ಒಂದೇ ಅರ್ಜಿ ಆದ್ದರಿಂದ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಿಗೆ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳಿಗೆ, ಸುತ್ತಮುತ್ತಲ ಗ್ರಾಮದ ಎಲ್ಲ ಮುಖಂಡರುಗಳಿಗೂ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಗೆಲುವಿಗೆ ಎಲ್ಲ ಶ್ರಮ ಇದ್ದು, ನಮ್ಮ ಸದಸ್ಯರುಗಳ ಶ್ರಮ, ಮುಖಂಡರುಗಳ ಶ್ರಮ, ಹಾಗೆ ನಮ್ಮ ಹೆಚ್ಚಿನದಾಗಿ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿಯವರ ಬೆಂಬಲವಿದ್ದು ಈ ಒಂದು ಗೆಲುವಿಗೆ ಕಾರಣವಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿಯವರು ಯಾವುದೇ ಒಂದು ಪಕ್ಷಪಾತವಿಲ್ಲದೇ ಇನ್ನು ಮುಂದೆ ಅವರು ಏನು ಅವಧಿ ಇರೋವರೆಗೆ ಒಂದು ಒಳ್ಳೆ ಹೆಸರು ತಗೊಂಡು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ.